ಹಾಯ್. ಸಂಬಂಧಗಳು ನಿಂತಿರೋದೇ ನಂಬಿಕೆ ಮೇಲೆ. ಆ ನಂಬಿಕೆಗಳನ್ನು ಇನ್ನಷ್ಟು ಸ್ಟ್ರಾಂಗ್ ಮಾಡ್ಕೊಬೇಕು ರಿಲೇಷನ್ಶಿಪ್ನಲ್ಲಿ ಅಂತ ಇದ್ದಾಗ ವಿ ನೀಡ್ ಟು ಫಾಲೋ ಸರ್ಟನ್ ಥಿಂಗ್ಸ್. ವೆರಿ ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಬೇಕಷ್ಟೇ, ಬೇರೆ ಏನೂ ಇಲ್ಲ. ನಿಮ್ಮ ಪಾರ್ಟ್ನರ್ಗೆ ಅವರ ಫೀಲಿಂಗ್ಸ್ಗೆ ಸ್ಪಂದಿಸಿ, ರೆಸ್ಪಾಂಡ್ ಮಾಡಿ. ಅವರೇನು ಹೇಳೋಕ್ಕೆ ಹೊರಟಿದ್ದಾರೆ ಅದಕ್ಕೆ ತಾಳ್ಮೆಯಿಂದ ಕೇಳಿಸ್ಕೊಳ್ಳಿ. ಅವ್ರ ಜೊತೆ ಒಂದೊಳ್ಳೆ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಆ್ಯಂಡ್ ಟ್ರೈ ಟು ಕೀಪ್ ದೆಮ್ ಹ್ಯಾಪಿ. ಆವಾಗಲೇ ಒಂದು ಹೆಲ್ತಿ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ, ಒಂದು ಒಳ್ಳೆ ಬಾಂಡಿಂಗ್ ಬಿಲ್ಡ್ ಆಗುತ್ತೆ. ಓಪನ್ ಅಪ್ ಆಗಿ ಮಾತಾಡಿ, ಆವಾಗ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಬೋದು. ಆ್ಯಂಡ್ ಆವಾಗಲೇ ಈ ಒಂದು ರಿಲೇಷನ್ಶಿಪ್ ಏನಿರುತ್ತೆ ಅದು ಲಾಂಗ್ ಲಾಸ್ಟ್ ಆಗುತ್ತೆ. ಕೆಲವೊಂದು ಒಂದು ಮಾತು ಬರುತ್ತೆ, ಲೈಕ್ ನೀನೇ ನನ್ನ ಹಿಂದೆ ಬಂದಿದ್ದು, ನೀನೇ ನನಗೆ ಪ್ರಪೋಸ್ ಮಾಡಿದ್ದು, ಸೊ ನಿನ್ನ ಮಾತು ನಾನು ಯಾಕೆ ಕೇಳಬೇಕು, ನಾನು ಹೇಳ್ದಂಗೆ ನೀನು ಕೇಳಬೇಕು ಅಂತ ಬರುತ್ತೆ. ಅಕಾರ್ಡಿಂಗ್ ಟು ಮೀ, ಯಾರಿಂದ ಯಾರು ಬಂದರೆ ಏನಂತೆ, ಪ್ರೀತಿ ಒಂದೇ ಅಲ್ವಾ? ಸೊ ಫಸ್ಟು ನೀನೇ ಪ್ರಪೋಸ್ ಮಾಡಿದ್ದು ನಾನಲ್ಲ, ಅದೆಲ್ಲ ಮ್ಯಾಟ್ರ್ ಆಗೋದಿಲ್ಲ. ಪ್ರೀತಿ ಈಸ್ ಪ್ರೀತಿ ಅಷ್ಟೇ. ಸೊ ಮೇನ್ಲಿ ಏನಂದರೆ, ಒಂದು ಹೆಲ್ತಿ ರಿಲೇಷನ್ಶಿಪ್ನಲ್ಲಿ ಬೇಕಾಗಿರೋದು ಟ್ರಸ್ಟು. ನಮ್ಮ ಪಾರ್ಟ್ನರ್ಗೆ ನಾವು ರೆಸ್ಪೆಕ್ಟ್ ಮಾಡೋಣ, ವ್ಯಾಲ್ಯೂ ಮಾಡೋಣ, ಅವರ ಒಂದು ಫೀಲಿಂಗ್ಸ್ಗೆ ನಾವು ವ್ಯಾಲ್ಯೂ ಮಾಡೋಣ. ಆ್ಯಂಡ್ ಆದಷ್ಟು ಅವ್ರ ಜೊತೆ ನಾವು ಟೈಮ್ ಸ್ಪೆಂಡ್ ಮಾಡೋದನ್ನ ಕಲಿಬೇಕಾಗತ್ತೆ. ಮಾತಾಡೋ ಮನಸ್ಸೇ ಇಲ್ಲ ಅಂದಮೇಲೆ ಸಮಯ ಇಲ್ಲ ಅಂತ ಯಾಕೆ ಹೇಳೋದು? ಸೊ ಫಸ್ಟು ಸಮಯ ಕೊಡಿ, ಮಾತಾಡಿ, ಆಮೇಲೆ ನೋಡಿ ಇಟ್ ವರ್ಕ್ಸ್, ಮಿರಾಕಲ್ಸ್ ಆಗುತ್ತೆ. ತಾಳ್ಮೆಯಿಂದ ಕೂತ್ಕೊಳ್ಳಿ, 5 ನಿಮಿಷ ಕೂತ್ಕೊಂಡು ಯೋಚನೆ ಮಾಡಿ, ಎಲ್ಲ ಸಾಲ್ವ್ ಆಗುತ್ತೆ.